ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಸನ್ಮಾನ್ಯ ಶ್ರೀಕಾಂತ್ ಹಾಗೂ ಕನ್ನಡಾಭಿಮಾನಿಗಳು ನಮಸ್ಕಾರ. ಕನ್ನಡ ರಾಜರ, ಕನ್ನಡ ರಾಜ್ಯದ ಇತಿಹಾಸವನ್ನು ನಾವು ನೋಡ್ತಾ ಇದ್ದೇವೆ. ಈ ಹೊತ್ತು ನಾವು ನೋಡಲಿರತಕ್ಕಂಥವರು ರಾಷ್ಟ್ರಕೂಟರು. ರಾಷ್ಟ್ರಕೂಟರನ್ನು ಎರಡು ಪ್ರಧಾನ ಕಾರಣಗಳಿಂದಾಗಿ ನಾವು ಮರೆಯುವಂತೆ ಇಲ್ಲ. ಇಂದೆಂದಿಗೂ ಮರೆಯಲಾಗದ ಎರಡು ಕಾರಣಗಳಿದೆ. ಒಂದನೇ ಕಾರಣ, ಹಿಂದೆಂದೂ ಇಂದು ಮುಂದಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾವೀಗ ಪ್ರಜಾಪ್ರಭುತ್ವದಲ್ಲಿದ್ದೇವೆ. ನಮ್ಮ ರಾಜ್ಯದ ಎಲ್ಲೆಗಳನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆದ್ದರಿಂದ ಹಿಂದೂ ಇಂದು ಮುಂದೂ ರಾಷ್ಟ್ರಕೂಟರ ಕಾಲದಲ್ಲಿ ವಿಸ್ತರಿಸಿದಷ್ಟು ಕನ್ನಡ ರಾಜ್ಯ ಎಂದೂ ವಿಸ್ತರಿಸಿರಲಿಲ್ಲ, ಮುಂದೂ ವಿಸ್ತರಿಸೋದಿಲ್ಲ. ಏನು ನಾವು ವಿಶಾಲ ಕರ್ನಾಟಕ ಅಂತ ಹೇಳ್ತಿರ್ತೀವಿ, ಅತಿ ಬಹಳ ಪುಟಾಣಿ ಕರ್ನಾಟಕ. ಅದು ರಾಷ್ಟ್ರಕೂಟರ ಕಾಲಕ್ಕೆ ಆ ರಾಷ್ಟ್ರಕೂಟರು ಎಷ್ಟು ವಿಸ್ತರಿಸಿದರು ಕನ್ನಡ ರಾಜ್ಯವನ್ನ ಅನ್ನುವುದನ್ನು ಹೋಲಿಸಿ ಬಿಟ್ಟರೆ ಅದು ಅನನ್ಯ, ಅಸದೃಶ ಅನುಪಮ. ಅಷ್ಟು ವಿಸ್ತಾರವಾದ ಕನ್ನಡ ರಾಜ್ಯಕ್ಕೆ ಒಡೆಯರಾದವರು ರಾಷ್ಟ್ರಕೂಟರು. ಅಂದರೆ ಕನ್ನಡಿಗರು ಎಲ್ಲಿ ತನಕ ಹಬ್ಬಿದ್ರು ಅನ್ನುವುದನ್ನು ನಾವು ಕೊಂಚ ಹೊತ್ತಿನಲ್ಲಿ ನೋಡಲಿದ್ದೇವೆ. ಈ ಸಂಚಿಕೆಯಲ್ಲಿ ಅದೇ ಪ್ರಧಾನವಾಗಿರತಕ್ಕ ವಿಷಯ. ಇನ್ನ ಎರಡನೆಯ ಕಾರಣ, ಅದು ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಪ್ರಥಮ. ಎಲ್ಲಿಯ ತನಕ ಕನ್ನಡ ಭಾಷೆ ಬದುಕಿರುತ್ತದೆ, ಕನ್ನಡಿಗರು ಇರುತ್ತಾರೆ, ಅಲ್ಲಿಯ ತನಕ ನೆನಪಿನಲ್ಲಿ ಇಟ್ಕೊಂಡಿರಬೇಕಾಗಿರತಕ್ಕಂಥ ಸಂಗತಿ ರಾಷ್ಟ್ರಕೂಟರ ಕೊಡುಗೆ. ಅದೇನಪ್ಪ ಅಂದ್ರೆ, ನಮಗೆ ಸಿಕ್ಕಿರತಕ್ಕಂತಹ ಪ್ರಪ್ರಥಮ ಕನ್ನಡ ಕೃತಿ ಅದು ರಾಷ್ಟ್ರಕೂಟರ ಕಾಲದಲ್ಲಿ ಸಿಕ್ಕಿತ್ತು. ಹೀಗಾಗಿ ಈ ಎರಡು ಕಾರಣಗಳಿಂದ ರಾಷ್ಟ್ರಕೂಟರು ಪ್ರಾತಸ್ಮರಣೀಯರು, ಸಂಧ್ಯಾವಂದನೀಯರು. ಎಂದೆಂದಿಗೂ ಧ್ರುವ ನಕ್ಷತ್ರದಂತೆ ಕನ್ನಡಿಗರ ಮನಸ್ಸಿನಲ್ಲಿ ದಾಖಲಾಗಿರಬೇಕಾದವರು ಆ ರಾಷ್ಟ್ರಕೂಟರು. ಇಷ್ಟಕ್ಕೂ ರಾಷ್ಟ್ರಕೂಟ ಅಂದ್ರೆ ಅರ್ಥ ಬಹಳ ಪುಟಾಣಿದು, ಬಹಳ ಸರಳವಾದ್ದು. ರಾಷ್ಟ್ರ ಅಂದ್ರೆ ಒಂದು ಭೂಪ್ರದೇಶ, ರಾಷ್ಟ್ರಕೂಟ ಅಂದ್ರೆ ಆ ಭೂಪ್ರದೇಶಕ್ಕೆ ಒಡೆಯ ಅಂತ, ಅಂದ್ರೆ ಆ ಭೂಮಾಲೀಕ, ರಾಜ ಅನ್ನುವ ಅರ್ಥದಲ್ಲಿ. ವಾಸ್ತವವಾಗಿ ರಾಷ್ಟ್ರಕೂಟರು ಪ್ರಾರಂಭದಲ್ಲಿ, ರಾಷ್ಟ್ರಕೂಟರು ಅನ್ನತಕ್ಕಂಥ ಸಾಮ್ರಾಜ್ಯ ಸ್ಥಾಪನೆಯಾಗುವುದಕ್ಕಿಂತ ಮುನ್ನ ಅವರು ಈಗಾಗಲೇ ಯಾರನ್ನ ನಾವು ಇಮ್ಮಡಿ ಪುಲಿಕೇಶಿ, ಎರಡನೇ ವಿಕ್ರಮಾದಿತ್ಯ ಇತ್ಯಾದಿಗಳ ಬಗ್ಗೆ ಮಾತಾಡಿದ್ದೀವಿ, ಚಾಳುಕ್ಯರು ಅಂತ. ಅವರ ಹತ್ತಿರ ಸೇನಾಧಿಪತಿಗಳು, ಸೇನಾ ನಾಯಕರೋ, ಸೈನಿಕರೋ, ಮಾಂಡಲಿಕರು ಹೀಗೆ ಆಗಿದ್ದವರು. ದಂತಿವರ್ಮ ಅಂತ ಬಹಳ ಹಳೆಯ ಹೆಸರು. ದಂತಿವರ್ಮ ಆದ ಮೇಲೆ 1ನೇ ಇಂದ್ರ, ಅವನಾದ ಮೇಲೆ 1ನೇ ಗೋವಿಂದ, ಅವನಾದ ಮೇಲೆ ಕರ್ಕ, ಅವನಾದ ಮೇಲೆ 2ನೇ ಇಂದ್ರ, ಈ ರೀತಿ ಬರುತ್ತೆ. ವಾಸ್ತವ ಇವರು ಪ್ರಾರಂಭದ ರಾಷ್ಟ್ರಕೂಟರು. ಆದರೆ ಇವರು ಯಾರು
ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಅಲ್ಲ. ಈ ಎರಡನೇ ಇಂದ್ರ ಅಂತ ನಾನು ಮಾತಾಡಿದ್ನಲ್ಲ, ಆ ಎರಡನೆಯ ಇಂದ್ರನ ಮಗ ದಂತಿ ದುರ್ಗ ಅಂತ. ಈ ಮೇಲೆ ಹೇಳಿದವರೆಲ್ಲ ಚಾಳುಕ್ಯರೊಡನೆ ಇದ್ದವರು, ಚಾಳುಕ್ಯರ ಅಧೀನದಲ್ಲಿದ್ದವರು, ಚಾಳುಕ್ಯರಲ್ಲಿ ಸೇನಾ ಮುಖ್ಯಸ್ಥರಾಗಿದ್ದವರು. ಹಾಗೆ ನೋಡಿದರೆ ದಂತಿದುರ್ಗನೂ ಪ್ರಾರಂಭದಲ್ಲಿ ಹಾಗೆಯೇ ಇದ್ದಾತ. ಗುಜರಾತ್ನಲ್ಲಿ ಆಕ್ರಮಣಕಾರಿಯಾಗಿ ಬಂದಿದ್ದಂತಹ ಅರಬ್ಬರನ್ನು ಓಡಿಸಿದಾತ. ಅವನಿಯಾಶ್ರಯ ಪುಲಿಕೇಶಿ ಎನ್ನುವ ಆತನ ಜೊತೆಯಲ್ಲಿ ಸಂಗ್ರಾಮಗಳನ್ನು ಮಾಡಿದಾಗ ಭಾಗವಹಿಸಿದಾತ. ಎರಡನೇ ವಿಕ್ರಮಾದಿತ್ಯ ಕಂಚಿಯ ಮೇಲೆ ಲಗ್ಗೆ ಹತ್ತಿದಾಗ ಆತನಿಗೆ ಸಹಾಯ ಮಾಡಿದಾತ. ಹೀಗಾಗಿ ಈ ದಂತಿದುರ್ಗ ಪ್ರಾರಂಭದಲ್ಲಿ ಚಾಳುಕ್ಯರ ಒಡನಾಡಿಯಾಗಿ ಚಾಳುಕ್ಯರ ಅಧೀನದಲ್ಲಿ ಇದ್ದಾತ. 754ನೆಯ ಸಂದರ್ಭದಲ್ಲಿ ಆತ ತಾನು ಸ್ವತಂತ್ರ ರಾಜ ಅನ್ನುವಂತೆ ಘೋಷಿಸಿಕೊಂಡ. 754ರಿಂದ 757 ತನಕ ಘರ್ಷಣೆಗಳು, ಯುದ್ಧಗಳು ಆಗಿ 757ರಲ್ಲಿ ಆತ ಪೃಥ್ವೀ ವಲ್ಲಭ ಅನ್ನತಕ್ಕಂಥ ಬಿರುದನ್ನು ತಗೊಂಡ. ಖಡ್ಗಾವಲೋಕನ ಅನ್ನತಕ್ಕಂಥದ್ದು ಆತನಿಗೆ ಬಿರುದು ಬಂತು. ದುರಂತ ಏನು ಅಂದರೆ 757ರಿಂದ ಕೇವಲ ಒಂದೇ ಒಂದು ವರ್ಷ ಆತ ರಾಜ್ಯವನ್ನು ಆಳಿತು. 758ರಿಂದ ಆತನ ಮಗ 1ನೆಯ ಕೃಷ್ಣ ಅಸ್ತಿತ್ವಕ್ಕೆ ಬಂದ. ಆತ 15 ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಬಹಳ ಒಳ್ಳೆಯ ಹೆಸರನ್ನು ತಗೊಂಡ. ರಾಷ್ಟ್ರಕೂಟರ ಈಗಾಗಲೇ ಹೇಳಿದ ಪ್ರಪ್ರಥಮ ದೊರೆ ಅಂತ ಹೇಳಿದರೆ ದಂತಿದುರ್ಗ. ಈತ 1ನೆಯ ಕೃಷ್ಣ ಅದನ್ನು ವಿಸ್ತರಿಸಿ ಆತನಿಗೆ ಶುಭತುಂಗ ಅನ್ನತಕ್ಕಂಥ ಬಿರುದನ್ನು ಗಳಿಸಿದ. ಈ 1ನೇ ಕೃಷ್ಣನಿಗೆ ಒಬ್ಬ ಮಗ, ಇಬ್ಬರು ಮಕ್ಕಳು. ಒಬ್ಬ ಮಗ ಮೊದಲನೇವನು, 2ನೇ ಗೋವಿಂದ ಅಂತ. ಇವನು ಮಹಾ ವಿಷಯಲೋಲುಪ, ಹುಡುಕ, ಸಾಮ್ರಾಜ್ಯದ ಕಡೆ ಹೆಚ್ಚಿನ ಆಸಕ್ತಿಯನ್ನು ವಹಿಸದಾತ. ಹೀಗಾಗಿ ಆತನ ಕಾಲದಲ್ಲಿ ರಾಜ್ಯಾಡಳಿತ ತುಂಬಾ ಸಡಿಲವಾಗಿ ಬಿಡ್ತು. ಆಗ ಆತನ ತಮ್ಮ ಧ್ರುವ ಅಂತ ಆತ ದಂಗೆ ಎದ್ದು ಗೆದ್ದ. ಅಣ್ಣನ ಸಾಮ್ರಾಜ್ಯದ ಸಿಂಹಾಸನವನ್ನು ತಗೊಂಡ. ಬಹಳ ಒಳ್ಳೆ ಕೆಲಸ ಮಾಡಿದ. ಆತನ ಕಾಲದಲ್ಲಿ ವಿಸ್ತರಿಸಿತು ರಾಷ್ಟ್ರಕೂಟರ ಸಾಮ್ರಾಜ್ಯ ಅನ್ನತಕ್ಕದ್ದು. ಅತ್ತ ಕದಂಬರನ್ನ, ಇತ್ತ ಗಂಗರನ್ನ, ಚಾಳುಕ್ಯರನ್ನ ಎಲ್ಲರನ್ನೂ ಮರ್ದಿಸಿದ. ಆತನನ್ನ ಶ್ರೀವಲ್ಲಭ, ಕಲಿವಲ್ಲಭ ಅಂತೆಲ್ಲ ಬಿರುದುಗಳೆಂದು ಕೊಂಡಾಡಿದರು. ಒಂದು ಅಂಶವನ್ನು ನಾವು ಮರೆಯಬಾರದು. ಆ ಧ್ರುವನ ಸಂದರ್ಭದಲ್ಲಿ ಆತನ ಮಹಾಪರಾಕ್ರಮ, ಆತನ ವಿಸ್ತಾರ, ಆತನ ವೈಭವದಲ್ಲಿ ಅದೇನು ಅಂದರೆ ಉತ್ತರಾಪಥೇಶ್ವರ ಅನ್ನತಕ್ಕಂಥದ್ದು ಹರ್ಷವರ್ಧನನಿಗೆ ಆಗಿ ಬಂದಿದ್ದಂಥ ಬಿರುದು. ಸರ್ವೋತ್ತರ ಪಥೇಶ್ವರ ಅಂತಲೂ ಆತನ ಕರೀತಾ ಇದ್ರು. ಯಾರಯ್ಯ ಉತ್ತರ ಪಥೇಶ್ವರ ಆಗ್ತಾನೆ ಅಂದರೆ ಯಾರು ಕನೌಜ್ ಮೇಲೆ ಅಧಿಕಾರವನ್ನು ತೆಗೆದುಕೊಳ್ಳುತ್ತಾನೋ ಉತ್ತರ ಭಾರತದಲ್ಲಿ, ಆತನನ್ನ ಉತ್ತರ ಪಥೇಶ್ವರ ಅಂತ ಕರೀತಾ ಇದ್ರು ಅಂತ. ಪ್ರತಿಹಾರ ಅನ್ನತಕ್ಕಂಥ, ಗುರ್ಜರ ಅನ್ನತಕ್ಕಂಥ ರಾಷ್ಟ್ರದ ರಾಜನಾಗಿರ್ತಕ್ಕಂಥ ವತ್ಸರಾಜ ಆ ಉತ್ತರಾಪಥೇಶ್ವರನಾಗಿದ್ದ. ಅಂದ್ರೆ ಅದರ ಮೇಲೆ ಅಧಿಕಾರ ಕನೌಜ್ ಮೇಲೆ ಇಟ್ಟಿದ್ದ. ಆದರೆ ಬಂಗಾಳದಿಂದ ಧರ್ಮಪಾಲ ಅನ್ನತಕ್ಕಂಥವನು ಅದರ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನಿಸಿದ.
ಈ ಇಬ್ಬರ ಮಧ್ಯದಲ್ಲಿ ನಮ್ಮ ಧ್ರುವ ಪ್ರವೇಶ ಮಾಡಿದ. ಅತ್ತ ವತ್ಸರಾಜನನ್ನು ಮರ್ದಿಸಿದ, ಈತ ಧರ್ಮಪಾಲನನ್ನು ಓಡಿಸಿದ. ಕನೌಜ್ ಮೇಲೆ ಅದನ್ನು ಲೆಕ್ಕ ಹಾಕಿ ಉತ್ತರ ಭಾರತದ ಮಧ್ಯಭಾಗ ಬಂದ್ಬಿಡ್ತೀವಿ, ಭಾರತದ ಮಧ್ಯಭಾಗ, ಅಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿದ ಈ ಧ್ರುವ ಅನ್ನತಕ್ಕಂಥ. ಆದ್ರಿಂದಲೇ ಆತನನ್ನ ಅಷ್ಟು ಪ್ರಶಂಸೆ ಮಾಡಿದ್ದು ಆಗಿನ ಕಾಲಕ್ಕೆ, ಕಲಿವಲ್ಲಭ ಅಂತ. ಈತನಿಗೆ ಒಂದು 3 ಜನ ಮಕ್ಕಳು. ಈ ಕಲಿವಲ್ಲಭನ 3 ಜನ ಮಕ್ಕಳಲ್ಲಿ ಮೂರನೆಯ ಗೋವಿಂದ ಅಂತ. ನಾವು ಮರೆಯಲೇ ಕೂಡದಾಗಿರತಕ್ಕಂಥ ಹೆಸರು. ಆಯ್ತು, ಪ್ರಾರಂಭದಲ್ಲಿ ಮೊದಲ 2 ಮಕ್ಕಳಿಗೆ ರಾಜ್ಯ ಸಿಗಲಿಲ್ಲ ಅಂತ ಗಲಾಟೆ ಆಯ್ತು, ಘರ್ಷಣೆ ಆಯ್ತು. ಈ ಧ್ರುವ 3ನೇ ಮಗನನ್ನೇ ಸಿಂಹಾಸನದಲ್ಲಿ ಕೂಡಿಸಿದ. ಅವನು ಸಮರ್ಥ ಶಕ್ತ ಅಂತ. ಅದನ್ನು ಅವನು ರುಜುವಾತು ಮಾಡಿ ತೋರಿಸಿಬಿಟ್ಟ, ಎಲ್ಲವನ್ನೂ ನಿಗ್ರಹಿಸಿದ. ಈ ಧ್ರುವ ಕನೌಜ್ ಮೇಲೆ ಅಧಿಕಾರವನ್ನು ಸ್ಥಾಪನೆ ಮಾಡಿ ತನ್ನ ದಕ್ಷಿಣ ಭಾಗಕ್ಕೆ ಬರಬೇಕಾಯಿತು, ಅಲ್ಲಿ ಇರ್ಲಿಕ್ಕಾಗಲ್ವೇ. ಹೀಗೆ ಬರ್ತಾ ಇದ್ದ ಹಾಗೆ ಆ ಧರ್ಮಪಾಲ ತನ್ನ ಸೈನ್ಯವನ್ನು ಕಳಿಸಿ ಮತ್ತೆ ಆ ಕನೌಜನ್ನ ಸೆರೆ ಹಿಡಿದ. ಈಗ ಈ 3ನೇ ಗೋವಿಂದ, ನಮ್ಮ ಧ್ರುವನ ಮಗ, ಇಲ್ಲೆಲ್ಲ ದಕ್ಷಿಣದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲಿ ತನಕ, ಕನ್ಯಾಕುಮಾರಿಯ ತನಕ. ಅದಕ್ಕೆ ಹೇಳಿದ್ದು, ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಾಮ್ರಾಜ್ಯದ ವಿಸ್ತಾರವನ್ನ ಅಂತ. ಅಲ್ಲಿ ತನಕ ವಿಸ್ತರಿಸಿ ಉತ್ತರಾಪಥೇಶ್ವರನಾಗ್ತೇನೆ ಅಂತ ಹೊರಟ. ಆತ ತನ್ನ ತಮ್ಮನಾಗಿರತಕ್ಕಂಥ ಇಂದ್ರನನ್ನ ಗುಜರಾತ್ನ ರಾಯಭಾರಿ ಅಲ್ಲ, ರಾಜ್ಯಪಾಲನನ್ನಾಗಿ ನೇಮಿಸಿದ. ಆ ಗುಜರಾತನ್ನ ಈ ಇಂದ್ರ ಅಂದ್ರೆ ಈ ಮುಮ್ಮಡಿ ಗೋವಿಂದನ ತಮ್ಮ, ಆತನ ರಾಜವಂಶ 80 ವರ್ಷಗಳ ಕಾಲ ಆಳಿತು. ಅಂದ್ರೆ ಗುಜರಾತ್ ಮೇಲೆ ಕನ್ನಡಿಗರ ಪ್ರಭಾವ ಸತತವಾಗಿ 80 ವರ್ಷಗಳು ಇತ್ತು. ಇರಲಿ, ಈ ಕನೌಜ್ ಮೇಲೆ ಬಂದಲ್ಲ ನಮ್ಮ ಮುಮ್ಮಡಿ ಗೋವಿಂದ, ಕನೌಜ್ ಮೇಲೆ ಬಿದ್ದ, ಹೊಡೆದಾಡದ, ಗೆದ್ದ, ಸ್ವಾಧೀನಪಡಿಸಿಕೊಂಡ. ಹಾಗೆ ಆತನ ಸೈನ್ಯ ಉತ್ತರಕ್ಕೆ ಹೊರಡ್ತು, ಗೆದ್ದುಕೊಂಡು ಹೋಯ್ತು. ಎಲ್ಲಿ ತನಕ ಹೋಯ್ತು? ಹಿಮವತ್ ಪರ್ವತದ ತಪ್ಪಲಿನ ತನಕ ಹೋಗ್ಬಿಡ್ತು. ಹೀಗಾಗಿ ಕವಿಗಳು ವರ್ಣನೆ ಮಾಡ್ತಾರೆ, ಈ ಮುಮ್ಮಡಿ ಗೋವಿಂದ ಗೆದ್ದು ಗಂಗಾ ನದಿಯಲ್ಲಿ ಮೀಯುತ್ತಿದ್ದರೆ ಉಂಟಾದ ತೂರ್ಯ ಧ್ವನಿ ಆ ಹಿಮಾಲಯದ ಗವಿಗಳಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಈ ಮುಮ್ಮಡಿ ಗೋವಿಂದನ ಆನೆಗಳು ಆ ಗಂಗಾ ನದಿಯಲ್ಲಿ ಕ್ರೀಡಿಸ್ತಾ ಇದ್ದುವು. ನಯನ ಮನೋಹರವಾಗಿದ್ದಂತಹ ದೃಶ್ಯವಾಗಿತ್ತು. ನನಗೆ ತುಂಬಾ ಸ್ಪಷ್ಟವಾಗಿ ಉತ್ತರ ಭಾರತವನ್ನೆಲ್ಲ ಗೆದ್ದನಾ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ಆತನ ಆಳ್ವಿಕೆಯಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕನೌಜ್ ತನಕ ಆತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಬ್ರೋಚ್ ತನಕ, ಕಾಶಿ ವಿಶ್ವನಾಥನ ಕಡೆಯಿಂದ ಹಿಡಿದು ಅಲ್ಲಿ ಎಲ್ಲ ವಿಸ್ತಾರವಾಗಿತ್ತು. ಆತನ ಕಾಲದಲ್ಲಿ ಧಾರವಾಡ, ಹೈದರಾಬಾದ್, ಮಹಾರಾಷ್ಟ್ರದಲ್ಲಿ ಈಗ ಇರತಕ್ಕಂಥ ಮುಂಬೈ, ಪೂನಾ, ಇಂದೂರ್, ಮಾಳವ ಇವುಗಳನ್ನೆಲ್ಲ ಆಕ್ರಮಿಸಿಬಿಟ್ಟಿದ್ದ. ಐತಿಹಾಸಿಕವಾಗಿ ಮುಮ್ಮಡಿ ಗೋವಿಂದನ ಕಾಲದಲ್ಲಿ ಎಷ್ಟು ಕನ್ನಡ ಸಾಮ್ರಾಜ್ಯ ವಿಸ್ತರಿಸಿತ್ತೋ ಅದರ ಅರ್ಧವಾಗಲ್ಲ, ಕಾಲ್ಭಾಗವೂ ಇಲ್ಲ ಇವಾಗ. ಅಂದ್ರೆ ಅಷ್ಟು ವಿಸ್ತಾರವಾಗಿರತಕ್ಕಂಥ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಮುಮ್ಮಡಿ ಗೋವಿಂದನಿಗೆ ಸಲ್ಲುತ್ತೆ. ಹೀಗಾಗಿ ಆತ ಇಮ್ಮಡಿ ಪುಲಿಕೇಶಿ ದಕ್ಷಿಣಾಪಥೇಶ್ವರ ಅಂತ ಹೆಸರು ತಗೊಂಡಿದ್ದ. ಆದರೆ ಈತ ದಕ್ಷಿಣೋತ್ತರ 2ರ ಮೇಲೆಯೂ ತನ್ನ ಮುದ್ರೆಯನ್ನು ಒತ್ತಿ ದಕ್ಷಿಣೋತ್ತರ ಪಥೇಶ್ವರ ಅನ್ನತಕ್ಕಂಥ ಬಿರುದಿಗೆ ಪಾತ್ರನಾಗಿಬಿಟ್ಟು. ಆದ್ದರಿಂದಲೇ ಮುಮ್ಮಡಿ ಗೋವಿಂದನಿಗೆ ಏನೇನೋ ಬಿರುದುಗಳು ಬಂತು. ಆದ್ದರಿಂದಲೇ ನಾವು ನೆನಪಿಟ್ಟುಕೊಳ್ಳಬಹುದಾದ ಒಂದು ಅತ್ಯಂತ ಶ್ರೇಷ್ಠವಾದ ಬಿರುದು ಅಂದರೆ ಜಗೋತ್ತುಂಗ ಅಂತ. ಹೀಗಾಗಿ ಈ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ನಾವು ಮರೆಯುವಂತಿಲ್ಲ. ಈ ಮುಮ್ಮಡಿ ಗೋವಿಂದನ ಮಗನೇ
ಕನ್ನಡ ಸಾಹಿತ್ಯದಲ್ಲಿ ಅಜರಾಮರವಾಗಿ ಹೆಸರನ್ನು ಉಳಿಸಿರತಕ್ಕಂತಹ ಅಮೋಘ ವರ್ಷ. ಆತನಿಗೆ ಸಂಬಂಧಪಟ್ಟ ವಿಷಯವನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಈಗಿನ ಇಷ್ಟು ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ನಮಸ್ಕಾರ ಗುರುಗಳೇ. ನನಗೆ ಸಂದೇಹ ಇರೋದು ಉತ್ತರಾಖಂಡದ ಬಗ್ಗೆ, ರಾಮಾಯಣದ ಉತ್ತರಾಖಂಡದ ಬಗ್ಗೆ. ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ಉತ್ತರಾಖಂಡನ ವಾಲ್ಮೀಕಿಗಳು ರಚನೆ ಮಾಡಿದ್ದಾರೆ ಅನ್ನೋದೇ ಸಂದೇಹ ಇದೆ ಅಂತ. ಹಾಗಿದ್ಮೇಲೆ ಕುಶಿಲವರು ಹುಟ್ಟೋದೇ ವಾಲ್ಮೀಕಿ ಆಶ್ರಮದಲ್ಲಲ್ವಾ? ರಾಮಾಯಣ ಶುರು ಆಗೋದೇ ಅವರ ಮೂಲಕನೇ ಆರಂಭ ಆಗತ್ತೆ. ಹಾಗಾದ್ರೆ ನಾವು ಉತ್ತರಾಖಂಡನ ಯಾಕೆ ಮಾನ್ಯ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ.